ವೆಲ್ಕಮ್ ಟು ದ ಶ್ರೀರಾಮ್ ಜನ್ಮಭೂಮಿ ಅಯೋಧ್ಯ. ರಾಮ್ ಜನ್ಮಭೂಮಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ನೋಡ್ಕೊಳ್ಳೋಣ ಹೆಂಗೆ ಇದೆ ಅಂತ. ಸರಿ ಹೌದೌದು ಆಯ್ತಾಯ್ತು ಸರಿ ಆಯ್ತು. ಯೂಪಿನಲ್ಲಿ ಡಿಸೆಂಬರ್ ಜನವರಿ ತನಕ ಫುಲ್ ಚಳಿ. ನೋಡಿ ಇದು ಮಾಮೂಲಿ ಬಸ್ ಇಲ್ಲ, ಇದು ಗೌರ್ಮೆಂಟ್ ಬಸ್ಸು. ನೋಡಿ ಫುಲ್ ಖಾಲಿ ಆಗಿದೆ, ಯಾರು ಜನ ಇಲ್ಲ, ಅಷ್ಟೊಂದು ಜನ ಇಲ್ಲ, ರಸ್ ಇಲ್ಲ. ಇಲ್ಲಿ ನೋಡಿ ಮುಂದ್ಗಡೆ ಏನು ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಫುಲ್ ಹೆವ್ಲಿ. ಅಯೋಧ್ಯೆಗೆ ಬಂದ್ಬಿಟ್ಟಿದ್ದೀನಿ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. ಇಲ್ಲೇ ನಮ್ಮ ಊರ್ ಕಡೆ ಚಳಿ ನೋಡಿ ಹೆಂಗಿದೆ, ಏನು ಕಾಣಿಸ್ತಾ ಇಲ್ಲ. ಸುತ್ತಮುತ್ತ ಬರೀ ಹೆವ್ಲಿ ಕಾಣಿಸ್ತಾ ಇದೆ. ಇದು ಮೇನ್ ರೋಡು. ಅಲ್ಲಿ ಒಂದು ಓವರ್ ಬ್ರಿಡ್ಜ್ ಇದೆ, ಇದು ಮೇನ್ ರೋಡು. ನಾವು ಎಲ್ಲಿಂದ ಬಂದ್ರೆ ಇಲ್ಲೇ ನಿಲ್ಲಿಸ್ತಾರೆ ಅವರು. ಇದು ಮೇನ್ ರೋಡು. ಇಲ್ಲಿಂದ ಆಟೋ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲೇ ಒಂದು AC ಬಸ್ ಇದೆ, ಬರೀ 10 ರೂಪಾಯಿ ಚಾರ್ಜು. ಎಲ್ಲಿಂದ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಹಾಗೆ ಘಾಟ್ದಾಗ ನಾನೇ 10 ರೂಪಾಯಿ. ಆಟೋ ಏನು ಬೇಕಾಗಿಲ್ಲ, ನಾವು AC ಬಸ್ ಕೂತ್ಕೊಂಡು ಹತ್ಕೊಂಡು ಎಲ್ಲಿ ಬೇಕು ಹೋಗ್ಬೋದು ದರ್ಶನ ಮಾಡ್ಕೊಂಡ್ರೆ. ಆಕ್ಚುಲಿ ಒಂದು ಮೊದಲೇ ಸ್ನಾನ ಮಾಡಬೇಕು. ಆ ಸ್ನಾನ ಮಾಡಿಬಿಟ್ಟು ಇದು ರಾಮಲಲ್ಲ ದರ್ಶನ ಮಾಡಬೇಕು. ಅವ್ರ ಮುಂಚೆ ನಾವು ಒಂದು ಹನುಮಾನ್ ಗಡಿ ದೇವಸ್ಥಾನ ಇದೆ, ಮೊದಲೇ ಹನುಮಾನ್ ದರ್ಶನ ಮಾಡಬೇಕು, ಆಮೇಲೆ ನಾವು ಅಲ್ಲೇ ಹೋಗ್ಬೇಕು. ಈಗ ಬೆಳಿಗ್ಗೆ ಟೈಮ್ 7 ಗಂಟೆ ಆಗಿದೆ. ಫುಲ್ ಹೆಮ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಇದು ಫುಲ್ ಮಳೆ ಬರ್ತಾ ಇದ್ದಂಗೆ ಇದೆ, ಅಷ್ಟೊಂದು ಚಳಿ. ಇಲ್ಲೇ ನಾವು ನಡ್ಕೊಂಡು ಬಂದ್ರೆ ಎಲ್ಲ ಅಲ್ಲೆಲ್ಲ ಏನೋ ಬರ್ದಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಎಲ್ಲ ಹಿಂದಿ, ಇಂಗ್ಲಿಷ್, ತೆಲುಗು ಬೇರೆ ಬೇರೆ ಭಾಷೆ ಬರ್ದಿದ್ದಾರೆ. ಎಲ್ಲ ನೋಡ್ಬೇಕಾದ್ರೆ ತುಂಬಾ ಆಸೆ. ಎಲ್ಲ ಸರಿಯಾಗಿ ಮಾಡಿದ್ದಾರೆ. ಅದರಲ್ಲೇ ಅವರೇ ಹಿಂದಿದಲ್ಲಿ ಬರ್ದಿದ್ದಾರೆ, ನೀವು ನೋಡ್ಬೋದು, ಓದ್ಬೋದು. ಈ ತರ ಎಲ್ಲ ಒಂದು ಮೇನ್ ರೋಡಿಂದ ಫುಲ್ ನಾವು ಇದು ಲತಾ ಮಂಗೇಶ್ಕರ್ ಚೌಕ್ ಇದೆಲ್ಲ ಅಲ್ಲೇ ತನಕ ಮಾಡಿದ್ದಾರೆ. ಅಂದ್ರೆ ಪ್ರಭು ಶ್ರೀರಾಮ್ ಹನುಮಾನ್ ಅವ್ರಿಗೆ ತಪ್ಪು ಕೊಟ್ಟಿದಾರಲ್ಲ, ಆವಾಗ ಇದು ಮಾಡ್ಕೊಟ್ಟಿರೋದು. ದೇವ್ರ ದರ್ಶನ ಮಾಡ್ಬೇಕಂದ್ರೆ ಮೊದಲೇ ನಾವು ಸ್ನಾನ ಮಾಡ್ಬೇಕು. ಅದರಲ್ಲಿ ಈ ಚಳಿಯಲ್ಲಿ ಆ ಸ್ನಾನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೀನಿ. ಆ ಸ್ನಾನ ಮಾಡಲೇಬೇಕು. ಅದಕ್ಕೆ ನಾವು ಹೋಯ್ತಿರೋದು ಇಲ್ಲಿ ಹತ್ರ ಒಂದು ನದಿ ಇದೆ, ಹನುಮಾನ್ ಜಿ ಕಾ ಛಲಾಂಗ್ ಲಗಾಕರ್ ಮಹೇಂದ್ರ ಪರ್ವತ್ ಪರ್ ಚढ़ना. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಹನುಮಾನ್ ಜಿನವರು ಸುರ್ಸಾಗೆ ಮೂಕಿಂದ ಹೋಗಿದ್ದು ಹೊರಗಡೆ ಬಂದ್ರಲ್ಲ, ಅದಕ್ಕೆ ಇದು ಫೋಟೋ. ಓಂ ಆಮೇಲೆ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಈ ಲೈಟ್ ಮೇಲೆ. ಹನುಮಾನ್ಜಿನವರು ಫುಲ್ ಚಿಕ್ಕ ಸಣ್ಣದಾಗ್ಬಿಟ್ಟು ಲಂಕಾ ಹೊರಗಡೆ ಹೋಗೋದಾರಲ್ಲ, ರಾಮ್ಲೆಲ್ಲ ನೋಡಕ್ ಮುಂಚೆ ನಾನು ಮೊದಲೇ ಹನುಮಾನ್ಜಿ ಅವ್ರು ನೋಡ್ಬೇಕು. ಅವ್ರು ನೋಡಿದ್ಮೇಲೆ ನಾವು ರಾಮ ದರ್ಶನ ಮಾಡಬೇಕು. ಬೆಳಗ್ಗೆ ಎಲ್ಲ ನಾವು ಏನು ತಗೊಂಡು ಬಂದಿಲ್ಲ ಅಂತ ಇಲ್ಲಿ ಎಲ್ಲ ತಗೋಬೋದು. ಇಲ್ಲಿ ನೋಡಿ ಬೆಳಿಗ್ಗೆ ಈಗ 7:15 ಆಗಿದೆ, ಎಷ್ಟೋ ಜನ ಬಂದಿದ್ದಾರೆ. ಇಲ್ಲಿ ನೋಡಿ ಇವರೆಲ್ಲ ಮೊದಲೇ ಸ್ನಾನ ಮಾಡ್ತಾರೆ, ಆಮೇಲೆ ದೇವ್ರ ದರ್ಶನ ಮಾಡ್ತಾರೆ. ಇಲ್ಲಿ ನೋಡಿ ಎಲ್ಲ ಕಾಣಿಸ್ತಾ ಇದೆಯಾ? ಟಾಯ್ಲೆಟ್ ಎಲ್ಲ ಇದೆ, ಇದು ನಿಶುಲ್ಕ, ಫ್ರೀ ಆಫ್ ಕಾಸ್ಟ್. ಈ ಚಳಿಯಲ್ಲಿ ಆ ಸ್ನಾನ ಮಾಡ್ಬೇಕಾದ್ರೆ ತುಂಬಾ ಆಶ್ಚರ್ಯ ಅಲ್ವಾ? ಇಲ್ಲಿ ನೋಡಿ ಈ ಚಳಿಯಲ್ಲಿ ಏನು ಕಾಣಿಸ್ತಾ ಇಲ್ಲ. ನಮ್ಮ ಬೆಲ್ಲು ಕೈ ಹೆಂಗೆ ಆಗುತ್ತೆ ನೋಡಿ, ಫುಲ್ ರೆಡ್ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಜನ ಈ ಚಳಿಯಲ್ಲೇ ಸ್ನಾನ ಮಾಡ್ತಾರೆ ಕಣೋ. ಇದೆ ಅಂತ ಹೇಳ್ಬೇಕಂದ್ರೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಇಲ್ಲಿ ನೋಡಿ ಬೆಳಿಗ್ಗೆ ಎಷ್ಟೋ ಜನ ಬಂದ್ಬಿಟ್ಟಿದ್ದಾರೆ. ನಾನು ತುಂಬಾ ನದಿಗೆ ಹತ್ರ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಇಷ್ಟು ಚಳಿಯಲ್ಲಿ ಎಲ್ಲ ಸ್ನಾನ ಮಾಡ್ತಾರೆ, ನಾವು ಹಿಂಗೆ ಮಾಡ್ಬೇಕು. ಫುಲ್ ರಸ್ ಜಾಸ್ತಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ಈಗ 7 ಗಂಟೆ ಆಗಿದೆ, 7:15 ಆಗಿದೆ. 7:15 ಗಂಟೆ ತನಕ ಈಶ್ವರಿಗೆ ಸ್ನಾನ ಮಾಡ್ತೀನಿ. ಹೆಂಗೈತಿ ಗೊತ್ತಾ? ನೀರು ಫುಲ್ ಥಂಡಾಗ್ಬಿಟ್ಟಿದೆ. ಅಣ್ಣ ಒಂದ್ಸರಿ ಒಳಗೆ ಹೋದ್ರೆ ಅಷ್ಟೇ ಥಂಡ ಎಲ್ಲ ಮುಗಿದ್ಬಿಡ್ತಿದೆ. ಆಮೇಲೆ ಏನು ಅನ್ನಿಸ್ತಾರ ನೋಡಿ, ಸಾವಿರಾರು ಜನ ಇದ್ದಾರೆ. ಈಗ ಬೆಳಿಗ್ಗೆ 8 ಗಂಟೆ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ನಾನು ಸ್ನಾನ ಮಾಡ್ಬಿಟ್ಟಿದ್ದೀನಿ. ಇಲ್ಲ ನೋಡಿ 8 ಗಂಟೆ ಆಗಿದೆ, ಸೂರ್ಯ ಇನ್ನೂ ಕಾಣಿಸ್ತಾ ಇಲ್ಲ. ಮಹಾಸರು ಆರತಿ ನಡ್ತಾ ಇದೆ, ಬೆಳಗ್ಗೆ ಆರತಿ ಮಾಡ್ತಾ ಇದಾರೆ ಇವ್ರೆಲ್ಲ. ಈಗ ಬೆಳಿಗ್ಗೆ
ಬೆಳಗ್ಗೆ ಬಂದ್ರೆ ಈ ದೃಶ್ಯ ನೋಡ್ಬೋದು. ಬೆಳಗ್ಗೆ ಸರಿ ಆರತಿ ಆಗೋಯ್ತು. ಮುಂದೆ ಎಲ್ಲ ಜನಗಳು ಎಷ್ಟು ಜನ ಬಂದಿದ್ದಾರೆ ನೋಡಿರ್ತಾರಲ್ಲ, ಎಲ್ಲ ಎಷ್ಟೋ ಜನ ಬಂದಿರ್ತಾರೆ. ಈ ಚಳಿಯಲ್ಲಿ ನೀವು ಮೇಲೆ ನೋಡ್ಬೋದು, ಸೂರ್ಯ ಏನು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಬಂದು ಎಷ್ಟೋ ಜನ ಬಂದಿದ್ದಾರೆ. ಪೂಜೆ ಆಯ್ತು, ಇದು ಒಳ್ಳೆ ಕೆಲಸ. ಬೆಳಗ್ಗೆ ಬಂದು ದರ್ಶನ ಮಾಡಿದ್ವಿ. ಆಮೇಲೆ ಇದು ಒಂದು ಇಲ್ಲಿ ನೋಡಿ ರಾಮ ಜನ್ಮಭೂಮಿ ಹನುಮಾನ್ ಗಾಡಿ. ಮೊದಲೇ ನಾವು ಹನುಮಾನ್ ಗಾಡಿ ಹೋಗ್ಬೇಕು, ಆಮೇಲೆ ನಾವು ರಾಮ ಜನ್ಮಭೂಮಿ ಹೋಗ್ಬೇಕು. ಈ ಕಡೆ ಬಂದಿದ್ದೀನಿ ಲತಾ ಮಂಗೇಶ್ಕರ್ ಚೌಕ್. ಈಗ ಲತಾ ಮಂಗೇಶ್ಕರ್ ಚೌಕಿಂದ ನಾನು ಲತಾ ಮಂಗೇಶ್ಕರ್ ಚೌಕ್ ಅಂತಾರೆ, ನಾವು ಇಲ್ಲಿ ಬಂದಿದ್ದೀವಿ. ಕಾಣಿಸ್ತಾ ಇದೆಯಾ? ಇದು ಒಂದು ಲತಾ ಮಂಗೇಶ್ಕರ್ ಚೌಕ್ ಅಂತಾರೆ. ಈಗ ಎಂಟೂವರೆ ಆಗಿದೆ. ಸ್ನಾನ ಮಾಡಾಯ್ತು, ಎಲ್ಲ ಮಾರ್ಕದೆ. ನೀವು ನಡ್ಕೊಂಡು ಹೋಗ್ಬೋದ್ರೆ ನಡ್ಕೊಂಡು ಹೋಗ್ಬೋದು, ಇಲ್ಲ ಆಟೋ ಮಾಡ್ಕೊಂಡು ಆಟೋ ಮಾಡ್ಕೊಂಡು ಹೋಗ್ಬೋದು. ಈ ದಾರಿ ಶ್ರೀ ಹನುಮಾನ್ ಗಾಡಿ ಹೋಗ್ತದೆ. ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ ದರ್ಶನ ಮಾಡೋಕ್ಕೆ. ನಾನು ಅಲ್ಲೇ ನೋಡಿ ಈ ಮುಂದೆ ಅದು ಹನುಮಾನ್ ಗಾಡಿ ದೇವಸ್ಥಾನ. ಇದಕ್ಕೆ ಒಳಗೆ ನಾವು ಹೋಗ್ಬೇಕು. ನಾವು ಏನು ತಗೋಬೇಕಾದ್ರೆ ಇಲ್ಲೇ ನೋಡಿ ಎಲ್ಲ ಅಂಗಡಿಗಳು ಇದೆಯಲ್ಲ, ಇಲ್ಲೇ ತಗೋಬೇಕು. ಎಲ್ಲ ನಾವು ಈ ಕಡೆಯಿಂದ ತಗೊಂಡು ಹೋಗೋದು. ತಗೊಂಡು ಹೋಗಿ ಅವ್ರ ದೇವ್ರ ಪ್ರಸಾದ ಕೊಡಬೇಕು, ಆಮೇಲೆ ಅವರು ವಾಪಸ್ ಕೊಡ್ತಾರೆ. ಇಸ್ಕೊಬೇಕು ನಾವು. ಎಲ್ಲ ಪ್ರಸಾದ ತಗೊಂಡು ಹೋಗಿ ಅಲ್ಲಿ ಹೋಗ್ತಾರೆ ದೇವ್ರ ಕೊಡೋಕ್ಕೆ. ಇಲ್ಲ ನೋಡಿ ಇದು ಹನುಮಾನ್ ಗಾಡಿ ದೇವಸ್ಥಾನ. ಇದು ಬೆಳಿಗ್ಗೆ 9 ಗಂಟೆ ದೃಶ್ಯ. ಎಷ್ಟು ಜನ ಬಂದಿದ್ದಾರೆ, ಇನ್ನೂ ಪೂರ್ತಿ ದಿನದಲ್ಲೇ ಎಷ್ಟು ಜನ ಬರ್ತಾರೆ ನೀವು ನೋಡ್ಬೋದು. ಕೂಡ ಪ್ರಸಾದ ತಗೊಂಡಿದ್ದೀನಿ. ಇಲ್ಲೇ ನಾನು ನಮ್ಮ ಬ್ಯಾಗ್ ಈ ಅಂಗಡಿಗೆ ಕೊಟ್ಟಿದ್ದೀನಿ. ಈ ಅಂಗಡಿಗೆ ನಮ್ಮ ಬ್ಯಾಗ್ ಕೊಟ್ಟಿದ್ದೀನಿ. ಇಲ್ಲಿಂದ ನಾವು ಇಲ್ಲಿ ದರ್ಶನ ಮಾಡಕ್ಕೆ ಹೋಗ್ತೀನಿ. ಎಷ್ಟು ಜನ ಎಷ್ಟು ಜನ ಇದ್ದಾರೆ. ನಾನು ಪ್ರಸಾದ ತಗೊಂಡು ಈ ಕಡೆ ತಗೊಂಡು ಹೋಗ್ತೀನಿ. ಇವರಿಂದ ನಾನು ಹೋಗ್ತಾ ಇದ್ದೀನಿ. ಹನುಮಾನ್ ಗಾಡಿ ದೇವ್ರ ದರ್ಶನ ಮಾಡಕ್ಕೆ. ಯಾಕಂದ್ರೆ ನೋಡಿ ಜಾಗನೇ ಇಲ್ಲ, ಸ್ವಲ್ಪ ಜಾಗನೇ ಇಲ್ಲ. ಹನುಮಾನ್ ಗಾಡಿ ದೇವಸ್ಥಾನ. ಇಲ್ಲಿ ಒಳಗಡೆ ಎಲ್ಲ ಎಷ್ಟು ಜನ ಬಂದಿದ್ದಾರೆ ನೀವು ನೋಡ್ಬೋದು. ಬೆಳಗ್ಗೆ 9 ಗಂಟೆ ಆಗಿದೆ, ಇಷ್ಟೊಂದು ರಶ್ ಇರ್ತಾರೆ. ಶ್ರೀರಾಮಗಳ ದರ್ಶನ ಮಾಡಿದ್ದಾರೆ. ಅವ್ರಿಗೆ ಹೆಚ್ಚಿನ ಹನುಮಾನ್ ಗಾಡಿ ಶ್ರೀ ದರ್ಶನ ದರ್ಶನ ಮಾಡಕ್ಕೆ ಬರ್ತಾ ಇದ್ದೀನಿ ಹೊರಗಡೆ. ನಮ್ಮ ಹಿಂದೆ ಹನುಮಾನ್ ಗಾಡಿ ನೋಡ್ಬಿಟ್ಟು ಅಲ್ಲೇ ಕಾಣಿಸ್ತಾ ಇದೆಯಾ? ಅದು ಫುಲ್ ಇವತ್ತು ಬಿಸಿಲು ಏನೋ ಬಂದಿಲ್ಲ. ಇವತ್ತು ಫುಲ್ಲು ಚಳಿ, ಹೆಬ್ಣಿ ಜಾಸ್ತಿ, ಅದಕ್ಕೆ ಇವತ್ತು ಬಿಸಿಲು ಬಂದಿಲ್ಲ. ಅಲ್ಲಿ ನೋಡಿ ಅದು ಹನುಮಾನ್ ಗಾಡಿ. ಅದಕ್ಕೆ ಮುಂಚೆ ಸ್ವಲ್ಪ ಬಂದರೆ ಈ ದೃಶ್ಯನ ನೋಡ್ಕೋಬಹುದು. ಇದು ಚಕ್ರವರ್ತಿ ರಾಜ ದಶರಥ್ ಮಹಲ್ ಅಂತಾರೆ. ಈಗ ಇದೇ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಇದು ಚಕ್ರವರ್ತಿ ಮಹಾರಾಜ್ ದಶರಥ್ ರಾಜ್ ಮಹಲ್.
ನೀವು ನೋಡ್ತಾ ಇದ್ದೀರಾ ಚಕ್ರವರ್ತಿ ಮಹಾರಾಜ್ ದಶರಥ್ ಅವ್ರದ್ದು ಮನೆ. ಇದು ಆ ಕಾಲದಲ್ಲೇ ಇಷ್ಟು ಅದ್ಭುತವಾಗಿದ್ದ ಮನೆ ಶ್ರೀರಾಮ್ ಅವ್ರ ಅಪ್ಪಂದು. ಇಲ್ಲೇ ಒಂದು ನೋಡಿ ನೀವು ಎಷ್ಟು ನೀಟಾದೆ. ನಮ್ಮ ಗೌರ್ಮೆಂಟು ಇನ್ನೂ ಹಂಗೆ ಸೇಫ್ ಎಲ್ಲ ಮಾಡಿದ್ದಾರೆ. ಇಲ್ಲೇ ನಾವು ಬಂದು ಇಲ್ಲೇ ತನಕ ನೋಡ್ಬೋದು. ರಾಜ್ಮಹಲ್ ಇತ್ತು, ರಾಜ್ಮಹಲ್ ನೋಡಾಯ್ತು. ಚಕ್ರವರ್ತಿ ಮಹಾರಾಜ್ ದಶರಥ್ ಮಹಲ್ ನೀವು ನೋಡ್ತಾ ಇದ್ದೀರಾ. ಚಕ್ರವರ್ತಿ ಮಹಾರಾಜ್ ದಶರಥ್ ದೀಪ ರಾಜ್ಮಹಲ್. ಸಂಕಟ ಮೋಚನ ಹನುಮಾನ್ ದೇವಸ್ಥಾನ. ಇದು ಚಕ್ರವರ್ತಿ ರಾಜ ದಶರಥ್ಗೆ ಇದಕ್ಕೆ ಹೊರಗಡೆ ಇದೆ. ಜಯ ಶ್ರೀರಾಮ್. ಇದು ನೋಡಾಯ್ತು. ಈಗ ನಾವು ಹೋಗ್ತಿರೋದು ಶ್ರೀರಾಮ್ ಜನ್ಮಭೂಮಿ. ಈಗ ಇದೆಲ್ಲ ದರ್ಶನ ಆದಮೇಲೆ ನಾವು ಬೆಳಿಗ್ಗೆ ಟಿಫಿನ್ಗೆ ವ್ಯವಸ್ಥೆ ಇದೆ. ಟಿಫನ್ ಒಂದು ಇಲ್ಲೇ ಫ್ರೀ ಆಫ್ ಕಾಸ್ಟು. ನಾವು ಒಂದು ಬೆಳಗ್ಗೆಯಿಂದ ಒಂದು ಟೈಮಿಂಗ್ಸ್ ಇದೆ. ಬೆಳಗ್ಗೆ ಒಂದು 8 ಗಂಟೆಯಿಂದ ಶುರುವಾಗೋದು, ಆಮೇಲೆ 11 ಗಂಟೆ ಆ ಥರ, ಆಮೇಲೆ 3 ಗಂಟೆ ಊಟ ತಿಂಡಿ ಎಲ್ಲ. ನೀವು ತಿಂಡಿ ತಿನ್ನಬೇಕಂದ್ರೆ ನೀವು ರಾಮ್ ರಸೋಯಿಗೆ ಬರಬೇಕು. ರಾಮ್ ರಸೋಯಿ ಒಂದು ಮಹಲ್ಗೆ ಪಕ್ಕದಲ್ಲೇ ಐತೆ. ರಾಮ್ ರಸೋಯಿ ಅಂತಾರೆ. ಇಲ್ಲೇ ಒಂದು ತಿಂಡಿ ಊಟ ಎಲ್ಲ ಫ್ರೀ ಕೊಡ್ತಾರೆ. ಟೈಮಿಂಗ್ಸ್ ಅದ. ನೀವು ಆ ಟೈಮ್ಗೆ ಬಂದರೆ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಎಲ್ಲ ಇಲ್ಲೇ ಬಂದು ಮಾಡ್ಕೋಬೋದು. ಅಲ್ಲೇ ಒಂದು ಇಷ್ಟೊಂದು ಮಾಡಿದ್ರೆ ಚೇರ್ ಇದೆ, ಕುರ್ಚಿ ಇದೆ, ಎಲ್ಲ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಅಂತ. ನಮ್ಮ ಹಿಂದೆ ಯಾವಾಗಲೂ VIP ಲೈನ್ ಮಾಡಬಾರ್ದು. ಯಾಕೆಂದರೆ ಇಲ್ಲೇನು ಈ ಥರ ಮಾಡ್ತಾರೆ, ದೇವ್ರ ದರ್ಶನ ಮಾಡೋಕ್ಕೆ ಬೇರೆ ಬೇರೆ ರೂಲ್ಸ್ ಮಾಡಿದ್ದಾರೆ. ಅದಕ್ಕೆ ನಾವು ದುಡ್ಡು ಕೊಟ್ಟು ಮಾಡಬೇಕಂದ್ರೆ ಅದು ಸರಿಯಾಗಿ ಬರಲ್ಲ. ದೇವ್ರ ದರ್ಶನ ಮಾಡಿದ್ರೆ ಸ್ವಲ್ಪ ನಾವು ಕಷ್ಟಪಡಬೇಕು. ಬಂದು ನೀವು ಹೊರಗೆ ಈಗ ಇಲ್ಲಿಂದ ಎಷ್ಟು ಜನ ಬರ್ತಾ ಇದ್ದಾರೆ. ಈಗ ಟೈಮ್ 9:30 ಆಗಿದೆ. ಎಲ್ಲ ಜನ ಬರ್ತಾರೆ. ಇಲ್ಲಿ ಒಂದು ಚೆಕಿಂಗ್ ಇದೆ. ಚೆಕಿಂಗಲ್ಲಿ ಏನು ಮಾಡ್ಕೊತಾರೆ ನೋಡೋಣ. ಇಲ್ಲೆಲ್ಲ ಚೆಕಿಂಗ್ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಅದು ಸ್ಕ್ಯಾನ್ ಮಾಡಿಬಿಟ್ಟು ವಾಪಸ್ ಕೊಟ್ಬಿಡ್ತಾರೆ. ನಡಿ ಹೋಗೋಣ, ಕೊಟ್ಬಿಡೋಣ. ಇಲ್ಲಿ ನಾವು ನಮ್ಮ ಲಗೇಜ್ ಕೊಡಬೇಕು ಸ್ಕ್ಯಾನ್ ಮಾಡೋಕ್ಕೆ. ನೋಡಿ ನೀವು ಚೆಕಿಂಗಲ್ಲಿ ಒಂದು ನಮ್ಮ ಹತ್ರ ಪವರ್ ಬ್ಯಾಂಕ್ ಇತ್ತು. ಅದು ಅವ್ರಿಗೆ ತೋರಿಸ್ಬೇಕಂತೆ ತೋರಿಸ್ತೀನಿ. ಅದು ಏನು ಸಮಸ್ಯೆ ಇಲ್ಲ, ಎಲ್ಲ ತಗೊಂಡು ಹೋಗ್ಬೋದು. ಆದರೆ ಅವ್ರಿಗೆ ತೋರಿಸ್ಬೇಕು. ಎಲ್ಲ ಇಲ್ಲೇ ಜಮಾ ಮಾಡ್ತಾರೆ. ಆಮೇಲೆ ನಮ್ಮ ಥಿಂಗ್ಸ್ ಇದೆಲ್ಲ, ನಮ್ಮ ಲಗೇಜ್ ಎಲ್ಲ ಇಲ್ಲೇ ಕೊಡಬೇಕು. ಹೋಗಿಲ್ಲ ಅಂತಾರೆ, ಹೋಗಿಲ್ಲ ಪುನಃ ಇಸ್ಬೇಕು. ದರ್ಶನ ಆದ್ಮೇಲೆ ಇಸ್ಬೇಕು. ಚಪ್ಪಲಿ ಲಗೇಜ್ ಎಲ್ಲ ಒಂದೇ ಸಲ ಒಟ್ಟಿಗೆ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ನೀವು ನೋಡ್ತಾ ಇದ್ದೀರಾ ಶ್ರೀರಾಮ್ ಅವ್ರದ್ದು ನವರತ್ನ ವಿಗ್ರಹ. ಏನಿದೆ ಅಂತ ಗೊತ್ತಾ? ಒಂದು ಅದ್ಭುತವಾಗಿದ್ದ ದೃಶ್ಯ ನೀವು ನೋಡಿ. ಇಲ್ಲೇ ನಾನು ನನ್ನ ಮೊಬೈಲ್ ಸೇಫ್ ಹಾಯಿಸ್ಕೊಂಡಿದ್ದೀನಿ. ನೋಡಿ ಹೆಂಗೆ ಮಾಡಿದ್ದಾರೆ. ನಾವು ರಾಮದರ ದರ್ಶನ ಆದ್ಮೇಲೆ ನಾವು ಈ ಕಡೆ ಬರ್ತೀವಲ್ಲ, ನಾವು ಇಸ್ಕೊಳ್ಳೋಕ್ಕೆ ಅಲ್ಲೇ ಒಂದು ಫುಲ್ ಸುಸ್ತಾಗಿ ಚೇರ್ ಕುರ್ಸಿ ಎಲ್ಲ ಹಾಕೊಂಡಿದ್ದಾರೆ. ನಾವು ಬಂದು ಇಲ್ಲೇ ರೆಸ್ಟ್ ತಗೋಬೋದು. ಬರೀ ಅಷ್ಟೇ ಮಾತ್ರ ಇಲ್ಲ, ಇಲ್ಲೇ ಮೆಡಿಕಲ್ ಫೆಸಿಲಿಟಿ ಬೇರೆ ಇದೆ. ನಾವು ಏನೋ ಹುಷಾರಿಲ್ಲ ಇಲ್ಲೇ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಇಲ್ಲೇ ನೋಡಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ. ಇವರೆಲ್ಲ ದರ್ಶನ ಮಾಡಿದ್ಮೇಲೆ ಅವರೆಲ್ಲ ಲಗೇಜ್ ಇಸ್ಕೊಳ್ಳೋಕ್ಕೆಲ್ಲ ಬಂದಿದ್ದಾರೆ. ಇಲ್ಲೇ ಒಂದು ಸುಮಾರು ಜನ ಹೋಯ್ತಾ ಇದ್ದಾರೆ ಜಮಾ ಮಾಡೋಕ್ಕೆ, ಸುಮಾರು ಜನ ಬರ್ತಾ ಇದ್ದಾರೆ. ಇಲ್ಲೇ ನೋಡಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ. ಈಗ ರಾಮ ಎಲ್ಲ ದರ್ಶನ ಆಗಬೇಕು. ಈಗ ಎಷ್ಟು ಜನ ಇದ್ದಾರೆ, 1,000 ಜನ ಬಂದಿದ್ದಾರೆ. ಇಲ್ಲ ನೋಡಿ ಎಲ್ಲ ಫ್ರೀಯಾಗಿ ತಿಂಡಿ ಕೊಡ್ತಾ ಇದ್ದಾರೆ, ಪ್ರಸಾದ. ನೋಡಿ ನಾನು ಇಸ್ಕೊಬರ್ತೀನಿ, ಯಾಕೆಂದ್ರೆ ಪ್ರಸಾದ ಅಲ್ಲ, ಪ್ರಸಾದ ತಗೊಳ್ಳೋದು ದೇವ್ರ ಪ್ರಸಾದ ನಾವು ತಿನ್ನಬೇಕು. ಅದಕ್ಕೆ ನಾವು ಇಲ್ಲ ನೋಡಿ ನಾವು ಹೋಯ್ತೀವಿ ಈಗ ದೇವ್ರ ಪ್ರಸಾದ ತಗೊಳಗೆ.
ಇದು ದೇವ್ರ ಪ್ರಸಾದ, ಫ್ರೀ ಆಫ್ ಕಾಸ್ಟು. ಖುಷಿ ಆಗ್ತಾ ಇದೆ. ಸೌತ್ ಇಂಡಿಯನ್ ಡಿಶ್ ಇಲ್ಲೇ ಸಿಗ್ತದೆ. ಆಮೇಲೆ ಇಲ್ಲಿ ನೋಡಿ ಬೆಂಗಳೂರು ಕೆಫೆ ಅಂತ ರೆಸ್ಟೋರೆಂಟ್ ಅದ. ಎಲ್ಲ ಆದ್ಮೇಲೆ ನಾನು ಹುಡುಕ್ತಾ ಇದ್ರಿ ಒಬ್ಬ ಯಾರೋ ಕನ್ನಡದವರು ಸಿಕ್ಬಿಟ್ರೆ ಸರಿಯಾಗಿರ್ತದೆ. ಅಲ್ಲೇ ಒಬ್ರು ಸಿಕ್ಬಿಟ್ಟಿದ್ದಾರೆ. ಬೇರೆ ಬೇರೆ ಸ್ಟೇಟ್ ಇಂದ ಜನಗಳು ಬಂದಿದ್ದಾರೆ. ಇದರಲ್ಲಿ ಒಬ್ಬ ಮೈಸೂರಿಂದ ಸಿಕ್ಕಿದ್ದಾರೆ. ಅವ್ರೇನೋ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ, ನಾವು ಕನ್ನಡ ಮಾತಾಡ್ತೀವಿ. ಇಲ್ಲ ಸಿಕ್ಬಿಟ್ಟಿದ್ದಾರೆ. ಸ್ವಲ್ಪ ಇವ್ರ ಜೊತೆ ಮಾತಾಡೋಣ, ಇಲ್ಲಿ ಬಗ್ಗೆ ಇವ್ರಿಗೆ ಏನು ಅನ್ಕೋತಾರೆ ಕೇಳೋಣ, ವಿಚಾರಿಸೋಣ ಸ್ವಲ್ಪ. ಬಂದ್ಬಿಡ್ರಿ ಅಣ್ಣ, ಇಲ್ಲಿ ಬಂದು ಹೆಂಗೆ ಅನಿಸ್ತಾ ಇದೆ ನಿಮ್ಗೆ? ನಮ್ಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಏನೋ ಸಮಸ್ಯೆ ಇಲ್ಲ ಇಲ್ಲಿ? ಸಮಸ್ಯೆ ಏನಿಲ್ಲ, ಆರಾಮಾಗಿ ಬಂದು ನೀಟಾಗಿ ಸುರಕ್ಷಿತವಾಗಿ ದರ್ಶನ ಎಲ್ಲ ಆಯ್ತು. ರಾಮ ದರ್ಶನ ಆಯ್ತು, ಪ್ರಸಾದ ಸಿಕ್ತು. ಸರಿ ಸರಿ, ಆರಾಮ್ಸೆ ಹೋಗ್ತಾ ಇದ್ದೀವಿ ಇವಾಗ. ಈಗ ಇಲ್ಲೇನೋ ಸುಮಾರು ಜನಕ್ಕೆ ಭಯ ಇದೆ, ಏನೋ ಭಾಷೆ ಸಮಸ್ಯೆ ಇದೆ ಅಂತ. ನಮ್ಗೆ ಆ ರೀತಿ ಯಾವುದೇ ರೀತಿ ಏನು ಯಾವ್ದಿಲ್ಲ ಭಯ ಇಲ್ಲ. ನಮ್ಗೆ ಇಲ್ಲಿ ಭಾಷೆ ಬರಲ್ಲ ಅಂತ ಏನು ಭಯ ಇಲ್ಲ ನಮ್ಗೆ. ಏನಿಲ್ಲ ತಾನೆ? ಏನಿಲ್ಲ. ಸರಿ ಸರಿ, ತುಂಬಾ ಸಂತೋಷ ಆಯ್ತಾ ಇಲ್ಲೇ ನೀವು ಸಿಕ್ಬಿಟ್ರೆ? ಬಂದವರು ಇವ್ರೇನೆ, ಹಾ ಹಾ ಇವ್ರೇನೆ ನೋಡಿ. ಹಾ ಹಾ, ಇವ್ರೊಬ್ರು ಸರಿ ಸರಿ ಸರಿ. ಎಲ್ಲ ಮೈಸೂರು ಹಾ ಹಾ, ಡಿಸ್ಟ್ರಿಕ್ಟ್. ಆಕ್ಚುಲಿ ಇವರು ಇಲ್ಲೇ ಮಾತಾಡ್ಕೊಂಡು ಹೋಯ್ತಾರೆ. ಅದಕ್ಕೆ ನಾವು ಭಾಷೆ ಎಲ್ಲ ಕಣ್ಣು ಹಿಡಿದು ಅಲ್ಲೇ ಅವ್ರ ಇಷ್ಟ ಬಂದು ಮಾತಾಡ್ತೀವಿ. ಅದಕ್ಕೆ ನೀವು ಯಾರು ಇಲ್ಲ ಏನು ಭಯ ಪಡ್ಬೇಡಿ, ಇಲ್ಲಿ ಸೇಫ್ ಇದೆ, ಸಿಕ್ಯೂರ್ ಇದೆ. ಯಾವಾಗ ಬೇಕಾದ್ರೆ ಬಂದು ದರ್ಶನ ಮಾಡ್ಬೋದು. ಶಿವಕುಮಾರ್ ನೋಡಿ 15 आदमी ಅಂತ ಬಂದಿದ್ದಾರೆ. टोटल 15 आदमी लोग आए हैं लोग, और ये लोग बहुत खुश है और हमारे यूपी के बारे में अच्छे से बोल रहे हैं. मुझे भी ತುಂಬಾ ಖುಷಿ ಆಯ್ತು, ನೀವೆಲ್ಲ ಸಿಗ್ಬಿಟ್ಟಿದ್ದೀರಾ. ನಾನೊಬ್ಬ ಯುಪಿ ದವರು. ಆಯ್ತು ತುಂಬಾ ಸಂತೋಷ ಆಯ್ತು ಇಲ್ಲೇ ಬಂದಿರಿ. ಸರಿ, ಯೂಟ್ಯೂಬ್ ಅಲ್ಲಿ ನಿಮ್ಮ ಹೆಸರೇನಿಲ್ಲ? ಶಿವಕುಮಾರ್ UP 53. ಹೇಳ್ಬೇಕಣ್ಣ? ಹೇಳಿ ಹೇಳಿ. ನೋಡಕ್ ಬಂದು ಖುಷಿ ಆಯ್ತು. ರಾಮ ದರ್ಶನ ಆಗೈತಾ? ರಾಮ ನೋಡಿದ್ರಾ? ಚೆನ್ನಾಗೈತೆ. ದರ್ಶನ ಇದೇ ಪಟ್ಟು ನಾನು ನೋಡಿದ್ದೀನಿ. ಹೌದು, ಸೂಪರ್ ಆಗಿರ್ಬೋದು. ಸರಿ ಅಣ್ಣ. ನಮ್ಮ ಕಾರ್ ಚೆನ್ನಾಗಿದೆ. ಹೌದೌದು. ಅದೇ ನಾನು ಈಗಲ್ಲ ಎಲ್ಲ ಜನ ಎದುರಿಸ್ತಾರೆ. ಎಲ್ಲ ಬೇರೆ ಕಡೆ ಹೋದ್ರೆ ಭಾಷೆ ಸಮಸ್ಯೆ ಇರ್ತಲ್ಲ, ಅದಕ್ಕೆ ಅವರು ಭಯ ಪಡ್ತಾರೆ. ಅದಕ್ಕೆ ಎಲ್ಲ ಸೇಫ್ ಇದೆ, ಏನೋ ಸಮಸ್ಯೆ ಇಲ್ಲ. ಹೌದೌದು ಹೌದೌದು ಹೌದೌದು. ಸರಿ ಹೌದು ಸರಿ. ಪ್ರಸಾದ ತಿಂದಿರ ಅಲ್ಲೇ? ಸರಿ ಹೌದೌದು, ಆಯ್ತು ಆಯ್ತು. ಸರಿ ಆಯ್ತು ಆಯ್ತು, ಸರಿ ಅಣ್ಣ. ದರ್ಶನ ಮಾಡ್ಬೇಕಾದ್ರೆ ಬೇಗ ಬೆಳಗ್ಗೆ ಬರ್ಬೇಕು, ಯಾಕಂದ್ರೆ ರಸ್ ಆಗ್ತದೆ, ಟ್ರಾಫಿಕ್ ಆಗ್ಬಿಡ್ತದೆ. ಅದಕ್ಕೆ ನಾವು ಬೇಗ ಬೆಳಗ್ಗೆ ದರ್ಶನ ಮಾಡ್ಬೇಕು, ಬೇಗ ಹೋಗ್ಬೋದು. ಇಲ್ಲೇ ಒಂದು ದರ್ಶನ ಮಾಡ್ಬೇಕಂದ್ರೆ ಬರೀ ಅಷ್ಟು ಬೇಗ ಆಗ್ಬಿಡುತ್ತೆ. ನೀವು ಏನೋ ಅನ್ಕೋಬೋದು. ಇಲ್ಲೇ ಬರೀ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಬರೀ ಬೆಳಿಗ್ಗೆ ನೀವು 6-7 ಗಂಟೆಗೆ ಬಂದರೆ ಆ ಸ್ನಾನ ಮಾಡ್ಕೊಂಡು ಹನುಮಾನ್ ಗಡಿ ರಾಮ ಜನ್ಮಭೂಮಿ ನೋಡ್ಬೋದು. ಬರೀ 2 hours. ಇದು ಮೇನ್ ಗೇಟು. ಇಲ್ಲಿಂದ ಹೋಗೋದು ಎಂಟ್ರಿ ಇಲ್ಲೇ ಆಗೋದು. ಇಲ್ಲಿಂದ ಹಾಕೋದು. ಯಾವಾಗಲೂ ಬಸ್ ಸಿಗುತ್ತೆ, ಇದು ಆಟೋ ಸಿಗುತ್ತೆ. ನಾವು ಎಲ್ಲೂ ಹೋಗೋದ್ರೆ ಮೊದಲೇ ಮಾತಾಡ್ಕೊಂಡು ಹೋಗಿ. ಯಾಕಂದ್ರೆ ಇಲ್ಲಿ ಜನಗಳು ಪ್ರತಿಯೊಬ್ಬ ಒಂದೊಂದು ರೇಟ್ ಹೇಳ್ತಾರೆ. ಅದಕ್ಕೆ ನಾವು ಮೊದಲೇ ಮಾತಾಡ್ಕೊಂಡು ಬರೀ 30 ನಾವು ಇಲ್ಲಿಂದ ಗೋರಖ್ಪುರ ಹೋಗ್ಬಿಟ್ಟು, ಗೋರಖ್ಪುರ ಹೋಗ್ಬೇಕಂದ್ರೆ ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅದಕ್ಕೆ ನಾವು ಅಲ್ಲೆಲ್ಲ ಬರೀ 30 ರೂಪಾಯಿ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ.